ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು. ಡೈನಮೋ ಮತ್ತು ಇತರೆ ಅನೇಕ ವಿಜ್ಞಾನದ ವಸ್ತುಗಳನ್ನು ಇವರು ತಯಾರು ಮಾಡ್ತಾಯಿದ್ರು. ಇವರು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಆಯಿತು ಅಂತಂದರೆ ವಿಶಾಖಪಟ್ಟಣದಲ್ಲಿ ಇವರ ತಂದೆ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಾಗ ಇವರು ಕೂಡ ಅಲ್ಲೇ ನೆಲೆಸಬೇಕಾಯಿತು. ಪ್ರಾಥಮಿಕ ಮತ್ತು ಹಿಂದೂ ಕಾಲೇಜ್ ಅಲ್ಲಿರ್ತಕ್ಕಂಥ ಹಿಂದೂ ಕಾಲೇಜಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ನಂತರ ಇವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕಾಗಿತ್ತು. ಇವರಿಗೆ ಆಗಲಿಲ್ಲ. ಯಾಕಂದರೆ ಇವರು ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. ಇವರಿಗೆ ತುಂಬ ಆರೋಗ್ಯ ಸಮಸ್ಯೆ ಇದ್ದುದರಿಂದ ಇವರು ಭಾರತದಲ್ಲೇ ಇದ್ದುಕೊಂಡು ಚೆನ್ನೈ ಮತ್ತು ವಿಶಾಖಪಟ್ಟಣ ಇಲ್ಲೇ ಮುಂತಾದ ಕಾಲೇಜುಗಳಲ್ಲಿ ಇವರು ತಮ್ಮ ಉನ್ನತ ವ್ಯಾಸಂಗವನ್ನು ನಡೆಸ್ತಾರೆ. ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಜನರಲ್ ಅಕೌಂಟೆಂಟ್ ಆಗಿ ಇವರು ಸರ್ಕಾರದ ಸೇವೆಯಲ್ಲಿ ಸೇರ್ಕೊಳ್ತಾರೆ. ಕೋಲ್ಕತ್ತಾದಲ್ಲಿ ಇವರು ಜಾಬ್ ಮಾಡ್ತಿರ್ಬೇಕಾದ್ರೆ ಇವರ ಆಸಕ್ತಿ ಎಲ್ಲ ವಿಜ್ಞಾನ ಕಡೆ ಇರ್ತಾ ಇತ್ತು. ಆವಾಗ ವಿಜ್ಞಾನ ಸಮ್ಮೇಳನಗಳಿಗೆ ಇವರು ಭಾಗವಹಿಸ್ತಾ ಇದ್ರು. ಒಂದಿನ ಇವರು ನಮ್ಮ ಪಕ್ಕದ ದೇಶ ಅಂತ ಬರ್ಮಾ ದೇಶದಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಇವರು ಹೋದಾಗ ಇವರಿಗೆ ಬಹಳಷ್ಟು ಆಸಕ್ತಿ ಉಂಟಾಗಿ ವಿಜ್ಞಾನ ಅಲ್ಲಿ ಸಂಘದ ಸದಸ್ಯರಾಗಿ ಇವರು ಸೇರ್ಕೊಳ್ತಾರೆ. ಅನೇಕ ಆವಿಷ್ಕಾರಗಳನ್ನಾಗಿ ಪ್ರಯೋಗಗಳನ್ನು ಮನೆಯಲ್ಲಿ ಕೂಡ ಇವರು ಮಾಡ್ತಾ ಇದ್ರು. ಇವರ ಮುಖ್ಯ ವಿಷಯ ಏನಂತಂದ್ರೆ ಬೆಳಕಿನ ಚದುರುವಿಕೆ, ಬೆಳಕು ಹೆಂಗೆ ವರ್ತನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವರು ಸಾಕಷ್ಟು 10 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಕಡೆಗೆ ಈ ಒಂದು ವಿಷಯದಲ್ಲಿ ಅವರು ಸಕ್ಸಸ್ ಆದರು. ಅದು ಯಾವುದು ಅಂತಂದ್ರೆ ಬೆಳಕಿನ ಚದುರುವಿಕೆ. ಬೆಳಕಿನ ವರ್ತನೆ ಹೇಗಿರುತ್ತೆ, ಅನೇಕ ದ್ರವ್ಯಗಳಲ್ಲಿ ಅನೇಕ ರಾಸಾಯನಿಕಗಳು, ಈಥಾರ್ ಆಗಿರ್ಬೋದು, ಈಥೈಲ್ ಆಲ್ಕೋಹಾಲ್, ಮೀಥೈಲ್ ಆಲ್ಕೋಹಾಲ್, ಅನೇಕ ರಾಸಾಯನಿಕ ಪದಾರ್ಥಗಳಿದಾವಲ್ಲ, ಅವುಗಳ ಮೂಲಕ ಬೆಳಕಿನ ಕಿರಣಗಳಾಗಿರುವ ಅಥವಾ ಯಾವುದೇ ವಿದ್ಯುತ್ ಕಾಂತಿ ವಿಕಿರಣವನ್ನು ಹಾಯಿಸಿಬಿಟ್ರೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಆ ದ್ರವ್ಯಗಳ ಮೂಲಕ, ಅನೇಕ ರಾಸಾಯನಿಕಗಳ ಮೂಲಕ ಇವರು ಬೆಳಕನ್ನು, ಅನೇಕ ವಿದ್ಯುತ್ ಕಾಂತಿ ತರಂಗಗಳನ್ನು ಹಾಯಿಸಿದಾಗ ಹೊರಬರ್ತಕ್ಕಂಥ ಬೆಳಕಿನಲ್ಲಿ ಆವೃತ್ತಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಆವೃತ್ತಿ ಅಂದರೆ ಈಗಾಗಲೇ ಗೊತ್ತಿದೆ, ಸೆಕೆಂಡ್ಗೆ ಎಷ್ಟು ಬಾರಿ ಕಂಪಿಸುತ್ತದೆಯೋ ಅದನ್ನು ಆವೃತ್ತಿ ಅಂತ ಕರಿತೀವಿ. ಆವೃತ್ತಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇತ್ತು. ಮೊದಲು ಹಾಯಿಸಿದ್ದ ಕಿರಣಕ್ಕಿಂತಲೂ ಹೊರಬಂದಂತಹ ಕಿರಣಗಳಿಗೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಈ ಥರ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಅಧ್ಯಯನ ಮಾಡಿದಾಗ ಅದಕ್ಕೆ ಕಾರಣ ಏನಂತಂದರೆ ಆ ತೆಗೆದುಕೊಂಡಂಥ ಪದಾರ್ಥ, ಯಾವ ಪದಾರ್ಥದಲ್ಲಿ ನಾವು ಆ ಕಿರಣವನ್ನು ಹಾಯಿಸಿದೀವೋ ಆ ಪದಾರ್ಥದಲ್ಲಿರ್ತಕ್ಕಂಥ ಅಣುಗಳ ಜೋಡಣೆಯೇ ಮುಖ್ಯ ಕಾರಣ. ಅಣುಗಳು ಯಾವ ರೀತಿ ಜೋಡಣೆ, ಏಕಬಂಧ ಇದೆಯೋ, ದ್ವಿಬಂಧ ಇದೆಯೋ, ತ್ರಿಬಂಧ ಇದೆಯೋ ಅನ್ನೋದ್ರ ಬಗ್ಗೆ, ಮತ್ತು ಅನೇಕ ರಾಸಾಯನಿಕಗಳು, ಹೈಡ್ರೋಜನ್ನು, ಕಾರ್ಬನ್, ಹೀಲಿಯಮು, ಲಿಥಿಯಮು, ಯಾವ್ಯಾವ ಪದಾರ್ಥಗಳಿದಾವೆ ಅಂತಕ್ಕಂಥದ್ದನ್ನ ಇದು ಅವಲಂಬಿತವಾಗಿರುತ್ತೆ. ಆದ್ದರಿಂದ ಇದರಿಂದ ಏನು ಲಾಭ ಆಯಿತು ಜಗತ್ತಿಗೆ ಅಂತಂತಂದ್ರೆ, ಯಾವುದೇ ಒಂದು ಪದಾರ್ಥಗಳ ಮೂಲಕ ಕಿರಣಗಳನ್ನು ಹಾಯಿಸಿದಾಗ ಹೊರಬಂದಂಥ ಬೆಳಕಿನಲ್ಲಿ ಆವೃತ್ತಿಯಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ಅದಕ್ಕೆ ಕಾರಣ ಆ ಪದಾರ್ಥದಲ್ಲಿರ್ತಕ್ಕಂಥ ಅಣುಗಳ ಜೋಡಣೆ, ಬಂಧಗಳು, ಏಕಬಂಧನೋ, ದ್ವಿಬಂಧನೋ, ತ್ರಿಬಂಧನೋ, ಅಯಾನಿಕ್ ಬಂಧನೋ, ಸಹವೆಲೆನ್ಸಿ ಬಂಧನೋ ಇದೆಯಲ್ಲ. ಇದು ಮುಂದೆ ಅಣುಗಳ ರಚನೆಯನ್ನು ಕಂಡುಹಿಡಿದಕ್ಕೆ ಸಾಧ್ಯ ಆಯಿತು. ಯಾವ್ಯಾವ ರಾಸಾಯನಿಕಗಳಲ್ಲಿ ಅಣುಗಳಲ್ಲೂ ಯಾವ ರೀತಿ ಜೋಡಣೆ ಆಗಿರ್ತವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ಒಂದು ಆವಿಷ್ಕಾರ ಬಹಳಷ್ಟು ಅನುಕೂಲ ಆಯಿತು ಜಗತ್ತಿಗೆ. ಹೀಗಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು. ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ವಿಜ್ಞಾನ ವಿಷಯಕ್ಕಾಗಿ 1935ರಲ್ಲಿ, ನಮ್ಮ ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ, ಆ ಕಾಲದ 1935ರಲ್ಲಿ ಡಿಸೆಂಬರ್ 10ರಂದು ಈ ಪ್ರಶಸ್ತಿಯನ್ನು ಅನೌನ್ಸ್ ಮಾಡ್ತಾರೆ. ಆವಾಗ ಇವರಿಗೆ ಪ್ರಶಸ್ತಿ ಲಭಿಸಿತ್ತು. ಇವರು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅನೇಕ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿವೆ. ರಷ್ಯಾದಲ್ಲಿ ಲೆನಿನ್ ಪ್ರಶಸ್ತಿಗಳು ಮುಂತಾದ ಅನೇಕ ಗೌರವ ಸನ್ಮಾನಗಳನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ನಮ್ಮ ದೇಶದ ಅತ್ಯಂತ ಸರ್ವಶ್ರೇಷ್ಠ ವಿಜ್ಞಾನಿ ಮತ್ತು ನಮ್ಮ ದೇಶ ಇವತ್ತು ಬಹಳಷ್ಟು ವಿಜ್ಞಾನದಲ್ಲಿ ಮುಂದುವರಿಬೇಕಾದ್ರೆ ಕಾರಣ ಇಂಥ ಮಹಾನ್ ವಿಜ್ಞಾನಿಗಳು. ಇವ್ರ ಥರ ಬಹಳಷ್ಟು ವಿಜ್ಞಾನಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ದೇಶ ಅತ್ಯಂತ ಮೊನ್ನೆ ಒಂದು ದೊಡ್ಡ ಸಭೆ ಆಯಿತು ನಮ್ಮ ದೇಶದಲ್ಲಿ, AI ಅಂತಕ್ಕಂಥ ಸಭೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಂಥ ಒಂದು ದೊಡ್ಡ ಸಮಾರಂಭ ಇದೆ ಜಗತ್ತಿನಲ್ಲಿ. ಇಡೀ ಎಲ್ಲ ದೇಶದ ಜನರು, ವಿಜ್ಞಾನಿಗಳು, ಉದ್ಯಮಿಗಳೆಲ್ಲ ಬಂದಿದ್ರು.
ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಭಾರತದ ಮೇಲೆ, ಸಾಕಷ್ಟು ದುಡ್ಡು ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ವಿಜ್ಞಾನದಲ್ಲಿ ಅಂತ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತೇಳಿ ಕರೀತಾರೆ. ತಿಳಿತಾ? ಅಂದರೆ ಇಲ್ಲಿ ವಿಜ್ಞಾನಿಗಳು, ಇಲ್ಲಿ ಬಾಹ್ಯಾಕಾಶ ವಿಜ್ಞಾನ ಆಗಿರ್ಬೋದು, ಎಲ್ಲ ರಂಗಗಳಲ್ಲಿ ವಿಜ್ಞಾನ ಬಹಳಷ್ಟು ಇಲ್ಲಿ ಮುಂದುವರಿತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಸಾಕಷ್ಟು ಇಲ್ಲೇ ಹಣವನ್ನು ತೊಡಗಿಸಿದ್ದಾರೆ. ಅಂದರೆ ನಾವು ಬಹಳಷ್ಟು ವಿಜ್ಞಾನದಲ್ಲಿ ಒಂದೇ ಇದ್ದೀವಿ. ಇದಕ್ಕೆಲ್ಲ ಮೂಲಭೂತ ಕಾರಣ ಇಂಥ ಮಹಾನ್ ವಿಜ್ಞಾನಿಗಳು. ಸಿ ವಿ ರಾಮನ್ ಅವರು ತಮ್ಮ ಅತ್ಯಂತ ಒಂದು ಉನ್ನತವಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಕ್ಕಂಥ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿ ಅನೇಕ ವಿಜ್ಞಾನಿಗಳು, ಯುವ ವಿಜ್ಞಾನಿಗಳನ್ನು ಕರೆತಂದು ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ವಿಜ್ಞಾನಿಗಳನ್ನಾಗಿ ಮಾಡ್ತಕ್ಕಂಥದ್ದು. ಅದರಿಂದ ನಮಗೆ ಎಲ್ಲ ಭಾರತ ದೇಶಕ್ಕೆ ಅನುಕೂಲವಾಗ್ತಕ್ಕಂಥ ಅನೇಕ ಆವಿಷ್ಕಾರಗಳು ಮಾಡ್ತಕ್ಕಂಥದ್ದನ್ನ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅತ್ಯಂತ ದಯಾಳುಗಳು ಕೂಡ ಆಗಿದ್ದಾರೆ. ಒಂದು ದಿವಸ ಇವ್ರ ಹತ್ರ ಒಬ್ಬರು ಒಂದು ಸುಟ್ಟ ನೋಟನ್ನು ತೊಗೊಂಡ್ಬರ್ತಾರೆ. ರೈತ, ಬಡ ರೈತ, ಯಾವುದೋ ಬೆಂಕಿಯಲ್ಲಿ ಆಹುತಿಯಾಗಿ ಹಣ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಅಂಥ ನೋಟ್ಗಳನ್ನು ತೊಗೊಂಬಂದು ಇವ್ರ ಹತ್ರ ಬೇಡ್ಕೊಂಡಾಗ ಅವಾಗ ಇವರು ಸುಟ್ಟಂಥ ನೋಟ್ಗಳನ್ನು ಇಸ್ಕೊಂಡು ಹೊಸ ನೋಟ್ಗಳನ್ನ ಕೊಡ್ತಕ್ಕಂಥದ್ದು ಇದನ್ನು ಮಾಡ್ತಾರೆ. ಹೀಗಾಗಿ ಇವರು ಭಾಳಷ್ಟು ದಯಾಳುಗಳಾಗಿದ್ದರು. ಮತ್ತು ಒಬ್ಬ ವಿದ್ಯಾರ್ಥಿ ಪ್ರಯೋಗ ಮಾಡೋ ಕಾಲಕ್ಕೆ ಸಾಮಾನುಗಳನ್ನ ಬೀಳಿಸ್ಬಿಟ್ಟಿರ್ತಾನೆ, ಒಡೆದಾಕ್ಬಿಟ್ಟಿರ್ತಾನೆ. ಅವನಿಗೆ ಭಾಳಷ್ಟು ದಂಡ ಹಾಕ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅವಾಗ ತುಂಬ ಭಯ ಪಟ್ಕೊಂಡಿರ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನೀನು ಪ್ರಯತ್ನ ಮಾಡಿದ್ದು ಒಂದು ಒಳ್ಳೆಯ ಕಾರ್ಯ, ಇದು ನಿನಗೆ ಯಾವುದೇ ರೀತಿಯ ದಂಡವನ್ನು ಹಾಕೋದಿಲ್ಲ ಅಂಥೇಳಿ ಆ ಹುಡುಗನಿಗೆ ಕ್ಷಮಾಪಣೆಯನ್ನು ನೀಡಿ ಮತ್ತೆ ಅವನಿಗೆ ಪ್ರಯೋಗದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಕೊಡ್ತಾರೆ. ಅಂತ ಒಬ್ಬ ದಯಾಳುಗಳು ಆಗಿದ್ದರು. ಮತ್ತು ಇವರು ಈಗಲೂ ಕೂಡ ಆ ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಮ್ಮ ಬೆಂಗಳೂರಲ್ಲಿದೆ. ಅವರು ಸ್ಥಾಪನೆ ಮಾಡಿದ್ದು ಅತ್ಯಂತ ಅತ್ಯುನ್ನತವಾದಂಥ ಒಂದು ವಿಜ್ಞಾನ ಕೇಂದ್ರ. ಇವರು 1970 ನವೆಂಬರ್ ತಿಂಗಳಲ್ಲಿ ಇವರು ನಿಧನವನ್ನು ಹೊಂದ್ತಾರೆ. ಮತ್ತು ಇವರು ಮಾಡಿದಂಥ ಅನೇಕ ಆವಿಷ್ಕಾರಗಳು ನಮ್ಮೆಲ್ಲರ ಜೀವನದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲ ವಿಜ್ಞಾನ ರಂಗಗಳಲ್ಲೂ ಭಾಳಷ್ಟು ಅನುಕೂಲವಾಗಿವೆ. ಆದ್ದರಿಂದ ಇವ್ರನ್ನ ನಾವು ಸದಾ ಸ್ಮರಿಸಬೇಕಾಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು